ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ವಾಸಣ್ಣ, ವೆರಿ ಸಾರಿ. ಅಂದರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ. ಒಂದು ಭಾಳಷ್ಟು ಇಂಪಾರ್ಟೆನ್ಸ್ ಇರೋವಂಥ ಒಂದು ಕ್ಯಾರೆಕ್ಟ್ರು, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯಿತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದಮೇಲೆ ಮಾದೇವ ಆದಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡಿಸಿದ್ದಕ್ಕೆ. ಅಲ್ಲಲ್ಲ, ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಮ್ಮ ಮೊನ್ನೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಭಾಳ ಇಷ್ಟ ಆಗಿದ್ದು ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಖತ್ತಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಸಿನಿಮಾ ನೋಡ್ಸುತ್ತೆ. ಆ್ಯಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು, ನೋಡ್ಸುತ್ತೆ ಅಂದರೆ ಏನು ಅಂದರು. ಆ್ಯಕ್ಚುಲಿ ಏನು ಅಂದರೆ ನೋಡ್ಸುತ್ತೆ ಅಂದರೆ ನಿಮ್ಮನ್ನು ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡೋಕ್ಕೆ ಬಿಡಲ್ಲ, ಸಿನಿಮಾ ನೋಡಿಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾನ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದ ಹೋಲ್ ಡೈರೆಕ್ಷನ್ ಟೀಮು, ಬಿಕಾಸ್ ಒಬ್ಬರು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ. ಸೊ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಫಿನಿಷ್ ಆಗಬೇಕು ಅಂದರೆ ಅದ್ರ ಹಿಂದೆ ಡೈರೆಕ್ಷನ್ ಟೀಮು ಹುಡುಗರು, ಆ ಹುಡುಗರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ರಾಕಿ ಕ್ಯಾಮ್ರಾಮನ್, ನಮ್ಮ ರಾಕಿ ಭಾಳ ಚಿಕ್ಕ ಹುಡುಗ. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣನ ಜೊತೆ ಕೆಲಸ ಮಾಡಿದ್ದೀನಿ. ಆಗ್ಲೇ ಭಾಳ ಇಂಟ್ರೆಸ್ಟೆಡ್ ಆಗಿ, ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಒಂದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬರ್ತಾಯಿದ್ರು. ನಿಮ್ಮ ತಂದೆಯವರು ಬೈಗಳು ಇನ್ನೂ ಕಿವಿಯಲ್ಲಿದೆ, ನಿಮಗೆ ಬೈತಾ ಇದ್ದಿದ್ದು, ನನಗಲ್ಲ, ಇವ್ರಿಗೆ ಬೈತಾ ಇದ್ದಿದ್ದು. ಆ್ಯಂಡ್ ಅದು ಯಾವುದೂ ಅವ್ರ ತಂದೆ ಅವ್ರನ್ನ ಒಂದು ಒಳ್ಳೆ ಹಾದಿಯಲ್ಲಿ ಕರ್ಕೊಂಬರ್ಬೇಕು. ಯಾಕಂದರೆ ನಮ್ಮ ತಂದೆನೂ ಸಿಕ್ಕಾಪಟ್ಟೆ ಬೈತಾಯಿದ್ರು ನನ್ನ. ಅದೊಂದು ಪ್ರಾಸೆಸ್ ಇದೆ, ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗಲಿ, ಇವರ ಎಕ್ಸ್ಪೀರಿಯನ್ಸ್ ಆಗಲಿ. ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಥ್ರೂ ಔಟ್ ಆಗಿ ಒಂದು ಸಿನಿಮಾ ಅಂದರೆ ಒಂದು ಆ್ಯಸ್ ಅ ಸೋಲೋ ಕ್ಯಾಮ್ರಾಮನ್ ವರ್ಕ್ ಮಾಡಿರೋದು ನೋಡಿದ್ದೀನಿ. ಭಾಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಮೊನ್ನೆ ಕೇಳಿದೆ, ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅದಾದಮೇಲೆ ಅನೌನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಟೀಮ್ ಎಲ್ಲ, ಹೋಲ್ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರಲಿಲ್ವಾ? ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಹುಡುಗ. ಬಲರಾಮ ಅಲ್ಲಿ ಫಸ್ಟು ಕಾರ್ಡು ಕೊಡಿಸಿದ್ವಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಣಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮಗೂ ಇದೆ, ಲಾಸ್ಟಲ್ಲಿ ಅಷ್ಟೇ ಬರ್ತೀರಾ. ಆ್ಯಂಡ್ ಟು ಬಿ ವೆರಿ ಪ್ರಿಸೈಸ್, ಥ್ಯಾಂಕ್ ಯು ಸೋ ಮಚ್ ಸೋನಾಲ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲ, ಆ್ಯಂಡ್ ಇದಕ್ಕೆಲ್ಲದಕ್ಕೂ ಒಬ್ಬರು ರೂವಾರಿ ಅಂತ ಏನು ನಮಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ, ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಆಗಲಿ ಅಥವಾ ದ ಹೋಲ್ ಸೆಟ್ಗಳಾಗಲಿ, ಆ್ಯಂಡ್ ಸಾಂಗ್ಸ್ ಎಸ್ಪೆಷಲಿ, ಸಾಂಗ್ಸ್ ತುಂಬ ರಿಚ್ ಆಗಿದೆ, ಸಾಂಗ್ಸ್ ತುಂಬ ಚೆನ್ನಾಗಿ ಇದೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೆಸಿ ಗಿಫ್ಟ್ ಅವರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಎಸ್ಪೆಷಲಿ ಲೈಕ್ ದ ರೀ ರೆಕಾರ್ಡಿಂಗ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಮಧು ಸರ್, ಐ ಲೈಕ್ ದಿಸ್ ಇದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅದು. ಆ್ಯಂಡ್ ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಿದೆ ಅಂತ ಒಂದು, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅದು ಪ್ರಾಸೆಸ್ ನಡೀತಿದೆ. ಸೊ ಅದೇ ಹೆಸರಲ್ಲಿ ನಿಮ್ಮ ಒಂದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅಂತ ಹಾಕಿದ್ದೀರಾ. ಆ್ಯಂಡ್ ಫೆಲ್ಟ್ ವೆರಿ ನೈಸ್. ಮಧು ಸರ್, ನಿಮ್ಗೆ ಒಳ್ಳೇದಾಗಲಿ, ಹಾಕಿರೋ ಅಷ್ಟು ಬಂಡವಾಳ ವಾಪಸ್ ಬರಲಿ, ಅದ್ರ ಡಬಲ್ ಬರಲಿ, ದುಪ್ಪಟ್ಟು ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಆಗಲೇ ಮುರಳಿ ಸರ್, ಥ್ಯಾಂಕ್ ಯು ಸೊ ಮಚ್ ಮುರಳಿ ಸರ್, ನಮ್ಮ ಇ ಪಿ ಅವ್ರು ಹೇಳ್ತಿದ್ರು ಸಿನಿಮಾಗೆ ಜನ ಬರ್ತಿಲ್ಲ ಅಂತ.
ಅಲ್ಲಿ ತಪ್ಪಿಲ್ಲ ಸರ್, ಇಲ್ಲಿ ತಪ್ಪಿರೋದು. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್, ನಿಜ. ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಮಾದೇವನೇ ಅಂದರೆ ಜನರನ್ನ ಕರ್ಕೊಂಬಂದಿತ್ತು ಅಂತ. ಆ್ಯಕ್ಚುಲಿ ಬಲರಾಮ ಆಗಲಿಲ್ಲ. ಬಿಕಾಸ್ ಯಾಕೆ ನಾನು ಹೇಳ್ತೀನಿ, 20 ಡೇಸ್ ಅಷ್ಟೇ ಪ್ರಮೋಷನ್ ಮಾಡಿದ್ರು. ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಭಾಳಷ್ಟು ಜನ ನನ್ನನ್ನು ತುಂಬ ಜನ ಕೇಳಿದ್ರು. ಕೆಲವರು ಫಾಲೋ ಮಾಡ್ತಿರೋರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರೆ, ಅಣ್ಣ ಬಲರಾಮ ಯಾವಾಗ ರಿಲೀಸು ಅಂತ ಕೇಳಿದ್ರು. ರಿಲೀಸ್ ಆದಮೇಲೆ, ಆಗಿ 1 ತಿಂಗಳು ಆದಮೇಲೆ. ಬಿಕಾಸ್ ಪ್ರಮೋಷನ್ ಸಾಲಿಲ್ಲ. ಆ್ಯಂಡ್ ಪ್ರಮೋಷನ್ ಮಾಡೋಕ್ಕೆ ಆರ್ಟಿಸ್ಟ್ ಮಾತ್ರ ಸೀಮಿತ ಆಗಲ್ಲ. ಆರ್ಟಿಸ್ಟ್ ಮಾತ್ರ ನೀವು ಬರಲಿಲ್ಲ, ಬೀದಿಗೆ ಇಳಿದಿಲ್ಲ, ಆರ್ಟಿಸ್ಟ್ಗಳು ಬರಲಿಲ್ಲ ಅಂತ ದಯವಿಟ್ಟು ಹೋಲ್ ಟೀಮ್, ಆರ್ಟಿಸ್ಟ್ ಮಾತ್ರ ಬಂದರೆ ಆಗಲ್ಲ, ಹೋಲ್ ಟೀಮ್, ಕಂಪ್ಲೀಟ್ ಟೀಮು ಎಲ್ಲ ಈಗೋಗಳನ್ನ ಬಿಟ್ಬಿಟ್ಟು ಎಲ್ಲನೂ ಬದಿಗಿಟ್ಟು ನಮ್ಮ ಸಿನಿಮಾ ನಾವು ಗೆಲ್ಲಬೇಕು ಅಂತ ಬಂದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದನ್ನು ನಾನು ಮಾದೇವಲ್ಲಿ ಮಾಡಿದ್ದೆ. ಮಾದೇವ ತುಂಬಾ ಟೋಟಲ್ ಟೀಮ್ ನಾವು ರೋಡ್ಗೆ ಇಳಿದು ಅದನ್ನು ಪ್ರಮೋಟ್ ಮಾಡಿದ್ವಿ. ಮನೆಗೆ ರೀಚ್ ಆಗಿತ್ತು ಸಿನಿಮಾ. ಸೊ ಆಗ ಜನ ಬಂದೇ ಬರ್ತಾರೆ ಖಂಡಿತ. ನಾವು ಅದನ್ನು ಪ್ರಮೋಟ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇವತ್ತು, ಯಾಕಂದರೆ ಸೋಷಿಯಲ್ ಮೀಡಿಯಾ ಈಸ್ ವೆರಿ ವಾಸ್ಟ್. ದೇ ಡೋಂಟ್ ಹ್ಯಾವ್ ಟೈಮ್. ನಿಮ್ಗೆಲ್ಲ ಎಸ್, ಇಟ್ಸ್ ಅ ಸ್ಪೆಷಲ್ ಅಪಿಯರೆನ್ಸ್ ಸರ್. ಎಸ್ ಸರ್, ಥ್ರೂಟ್ ಇರ್ತೀನಿ ಖಂಡಿತ ಸರ್. ನನ್ನ ಸಿನಿಮಾ ಸರ್ ಇದು, ನಮ್ಮ ಸಿನಿಮಾ ಅಂದಾಗ ನಂದು, ನಾವು ಅಂದಾಗ ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಇದು ಇಸ್ ದ ಪ್ರಾಸೆಸ್. ಈಗೋ ಯಾವಾಗ ಬಿಟ್ಬಿಟ್ಟಿದ್ದು ನಮ್ಮದು, ನಾವು ಅಂತ ಬಂದರೆ ಖಂಡಿತ ಗೆಲ್ತೀವಿ ಸರ್. ಸೊ ಖಂಡಿತ ನಾನು ಪ್ರಮೋಷನ್ಗೆ ಇದ್ದೇ ಇರ್ತೀನಿ ಥ್ರೂಟ್ ಆಗಿ. ಯಾಕಂದರೆ ಹೊರಗಡೆಯಿಂದ ಬಂದಿದ್ದಾರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಸಿನಿಮಾ ಮಾಡೋಕ್ಕೆ ಹೊರಗಡೆಯಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಲಿಸಿ ಇವತ್ತು ನಾವು ಕಳಿಸಿದ್ರೆ, ಅವ್ರು ಮೊನ್ನೆ ಹೇಳ್ತಿದ್ರು, ಅವ್ರ ಪ್ರಮೋಷನ್ ಸ್ಟ್ರಾಟಜಿಲೇ ಹೇಳ್ತಿದ್ರು, ಬರೀ ಕನ್ನಡ ಮಾತ್ರ ಮಾಡ್ತಿಲ್ಲ, ತೆಲುಗಲ್ಲೂ ಡಬ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ, ಅಟ್ ಎ ಟೈಮ್ ರಿಲೀಸ್ ಮಾಡ್ತೀನಿ ಅಂತಿದ್ರು. ಸೊ ಖುಷಿ ಆಯಿತು. ಥ್ರೂ ಔಟ್ ಆಂಧ್ರ ಪ್ರದೇಶ್, ಎಸ್, ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಸರ್ ನೀವು ಮಾತಾಡೋರಾ మీరు? ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರು. ಎಸ್, ಆ್ಯಂಡ್ ನನಗೆ ಖುಷಿ ಆಯಿತು. ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅವ್ರು ಬಂದು ಕನ್ನಡದಲ್ಲಿ ಸಿನಿಮಾ ಮಾಡಿ ಇಲ್ಲೊಂದು ಸಿನಿಮಾ ಗೆಲ್ಸ್ಕೊಂಡು ಹೋಗಬೇಕು ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಖಂಡಿತ, ಈ ಟೀಮು ಭಾಳ ಒಂದು ಸಪೋರ್ಟಿವ್ ಆಗಿದೆ. ಗೆಲ್ಸ್ಕೊಟ್ರೆ ಖಂಡಿತ ಮುಂದೆ ಇವ್ರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಎಸ್, ಸಾರಿ ಸರ್, ಥ್ಯಾಂಕ್ ಯು. ಶಾಂತಿ ಕ್ರಾಂತಿ, ಓಕೆ. ಮಕ್ಕಳ ಹೆಸರು, ಎಸ್, ಮಕ್ಕಳ ಹೆಸರಲ್ಲಿ ಅವರು ಬ್ಯಾನರ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ MMB ನವರಸನ್ ಅವ್ರಿಗೆ ಥ್ಯಾಂಕ್ ಯು. ಎಲ್ಲಿದ್ದೀರೋ ಒಂಚೂರು ರೀಲ್ಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂತ ಎವ್ರಿ ಟೈಮ್ ನೀವು ಎಲ್ಲಿಂದನೂ ಕಾಲ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ನಮ್ಮ ಇಡೀ ಸ್ಟಾಫ್ ಆ್ಯಂಡ್ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ದ ಹೋಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಆ್ಯಂಡ್ ಥ್ಯಾಂಕ್ ಯು ಕೋಮಲ್ ಸರ್ ಬಗ್ಗೆ ನಾನು ಹೇಳಕ್ಕೆ ಮರೆಸ್ಬಿಟ್ಟೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಿಲ್ಲ ಕೋಮಲ್ ಸರ್ನ. ಐ ಥಿಂಕ್ ನಮ್ಮ ಅವರ ಒಡನಾಟ, ಅವರ ಮದುವೆಯದ್ದು ಒಂದು ಫೋಟೋ ಇದೆ ಮೊನ್ನೆ ತಿರ್ಗಾ ನಮ್ಮ ಫೇಸ್ಬುಕ್ಕಲ್ಲಿ ಓಡ್ತಾ ಇತ್ತು. ಅವ್ರ ಮದುವೆಗೆ ನಮ್ಮ ತಂದೆಯವರು ಹೋಗಿರೋದು. ಆ್ಯಂಡ್ ಕೋಮಲ್ ಸರ್ಗಿಂತ ಆ್ಯಕ್ಚುಲಿ ಜಗಣ ತುಂಬ ಕ್ಲೋಸ್, ಬಿಕಾಸ್ ದೇ ಹ್ಯಾವ್ ಟ್ರಾವೆಲ್ಡ್ ಅ ಲಾಟ್ ಟುಗೆದರ್. ನಾನು ಡಬ್ಬಿಂಗ್ ಮಾಡಿದ್ದೆ, ಅವ್ರ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಭಾಳಷ್ಟು ಎಕ್ಸ್ಪೀರಿಯನ್ಸು. ಡಬ್ಬಿಂಗ್ ಒಳಗಡೆ ಮಾಡ್ತಿದ್ದೀನಿ, ಒಳಗೆ ಬಂದರು, ಅಲ್ಲೋ ಅಂದರು. ನಾನು ಹಣ ಅಂದೆ, ಸರಿ ಬಾಪ ಅಂದ್ಕೊಂಡು ಕರ್ಕೊಂಡು ಹೋಗಿ ಆ್ಯಕ್ಚುಲಿ ಒಂದು ಇಡೀ ದಿನ ಡಬ್ಬಿಂಗೇ ಬಿಟ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ, ಅವರಿಬ್ಬರು ಒಂದು ಕಾಂಬಿನೇಷನ್ ಬಗ್ಗೆನೇ ಮಾತಾಡಿಕೊಂಡು, ಅವರ ರಿಲೇಷನ್ಶಿಪ್ ಅದನ್ನು ಮಾತಾಡಿಕೊಂಡು, ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಗಿದೆ ಇಂಡಸ್ಟ್ರಿ ಅನ್ನೋದೆಲ್ಲ ಮಾತಾಡ್ತಿದ್ರು. ಸೊ ಅದೆಲ್ಲ ನನಗೆ ತುಂಬ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ ಅದನ್ನು. ಆ್ಯಂಡ್ ಸೋನಾಲ್ ಅವ್ರ ತಾಯಿಯವರು ಬಂದಿದ್ದಾರೆ. ಅಮ್ಮ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥ್ಯಾಂಕ್ ದಿ ಹೋಲ್ ಟೀಮ್ ಆ್ಯಂಡ್ ವಿಶ್ ಆಲ್ ದಿ ಬೆಸ್ಟ್. ಸೊ ಇದೇ ಅಕ್ಟೋಬರ್ ತಿಂಗಳು ಅಲ್ವಾ ಬಿಡುಗಡೆ ಮಾಡ್ತಿದ್ದಾರೆ. ಇನ್ನು ಮಾಡಬೇಕು, ಬರ್ತಿದ್ದಾರೆ. ಟ್ರೈಲರು ಸಾಂಗ್ ದ ಹೋಲ್ ಇದು ಸಿನಿಮಾ ನಿಮ್ಮ ಮುಂದೆ ಬಂದಾಗ ಖಂಡಿತ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಾನು ಅದನ್ನೇ ಹೇಳ್ತಿದ್ದೀನಿ, ಪದೇ ಹೇಳ್ತಿದ್ದೀನಿ, ಒಳ್ಳೆ ಸಿನಿಮಾ ಯಾವತ್ತೂ ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಖಂಡಿತ ಒಂದು ಒಳ್ಳೆ ಸಿನಿಮಾ ಇದು. ಸೊ ಆದಷ್ಟು ಬೇಗ ಬರ್ತೀವಿ, ಬಂದಾಗ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ಮಂಜು ಸರ್ ಏನೋ ಕೇಳ್ತಾರೆ. ಎಸ್ ಮಂಜು ಸರ್, ಫಸ್ಟ್ ಟೈಮ್ ಸ್ಪೆಷಲ್ ಅಪಿಯರೆನ್ಸ್ ಅಂತ. ಸ್ಪೆಷಲ್ ಅಪಿಯರೆನ್ಸ್ ಇದೇ ಫಸ್ಟ್ ಟೈಮ್ ಸರ್.
ಗೆಸ್ಟ್ ಅಪಿಯರೆನ್ಸ್ ಅಂತ ಯಜಮಾನ ಅಲ್ಲಿ ದರ್ಶನ್ ಸರ್ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಅದು ಗೆಸ್ಟ್ ಅಪಿಯರೆನ್ಸು. ದಿಸ್ ಇಸ್ ಅ ಸ್ಪೆಷಲ್ ಅಪಿಯರೆನ್ಸ್, ಫಸ್ಟ್ ಟೈಮ್ ಮಾಡ್ತಿರೋದು. ಬಿಕಾಸ್ ನನ್ನ ಪಾತ್ರ ಅಷ್ಟು ಅದ್ರ ವೆಯ್ಟೇಜ್ ಅಷ್ಟಿತ್ತು. ಸೊ ಇಷ್ಟು ಮಿಸ್ ಮಾಡೋದು ಬೇಡ ಅಂತ ನಾನು ಮಾಡಿದೆ. ಸರ್ ಆಗಂತಲ್ಲ ಸರ್, ಕಲಾವಿದನಿಗೆ ಯಾವುದೇ ಪಾತ್ರ ಕೊಟ್ಟರು ಮಾಡಲೇಬೇಕು. ಅದು ಚೆನ್ನಾಗಿತ್ತು ಅಂದರೆ ಖಂಡಿತ. ಬಿಕಾಸ್ ನನ್ನ ಒಂದು ಏನು ಗ್ರಾಫ್ ನೀವು ನೋಡಿದ್ದೀರ, ಮದೇವ್ ಆಗಲಿ, ನೆಲ್ಸನ್ ಆಗಲಿ, ಬಲರಾಮ್ ಆಗಲಿ, ಸೊ ಪಾತ್ರದ ತೂಕದ ಮೇಲೆ ಹೋಗ್ತೀನಿ. ನಾನು ಯಾವತ್ತೂ ಹೀರೋ ಆಗೇ ಮಾಡಬೇಕು, ನಾನು ಹೀರೋ ಮೆಟೀರಿಯಲ್, ನಾನು ಹೀರೋ ಪ್ರಾಮುಖ್ಯತೆ ಯಾವಾಗಲೂ ಕೊಡಬೇಕು ಅನ್ನೋದಲ್ಲ. ನಾನು ಯಾವತ್ತೂ ಐ ಬಿಲೀವ್ ಇನ್ ಸ್ಕ್ರಿಪ್ಟೇ ಇವತ್ತು ಹೀರೋ. ಸೊ ಆ ಸ್ಕ್ರಿಪ್ಟಲ್ಲಿ ಡಿಮ್ಯಾಂಡ್ ಇತ್ತು ನನಗೆ. ನಾನು ಖಂಡಿತ ಸರಿ ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಎಸ್ ಮಂಜು ಸರ್, ಥ್ಯಾಂಕ್ ಯು ಸೊ ಮಚ್.